ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ 2025 ಇಯರ್ ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಇದು ರೀಡಿಂಗ್ ಕಂಪ್ಲೀಟ್ ಆಗಿ ಇರುವುದು ಡೆಡಿಕೇಟ್ ಆಗಿರುವಂಥದ್ದು ಏರೀಸ್ ಮೇಷರಾಶಿಯವರಿಗೆ. ಮೇಷರಾಶಿ ಏರೀಸ್ ಟ್ಯಾರೋ ರೀಡಿಂಗ್ ನಲ್ಲಿ ಎಂಪರರ್ ಆಗಿದೆ. ಎಂಪರರ್ ಕಾರ್ಡ್ನ ಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಈ ಒಂದು ಕಾರ್ಡ್ ನ ರೀಡಿಂಗ್ ನ ಮಾಡ್ತಾ ಹೋಗ್ತೀನಿ. ಅಂದ್ರೆ ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಫ್ಯೂಚರ್ ಟ್ಯಾರೋ ಮುಖಾಂತರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಏನೇನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಮುಂಬರುವ ದಿನಗಳಲ್ಲಿ ನೀವೇನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಚಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ನೆನ್ಪಿಟ್ಕೊಳ್ಳಿ, ಅಕಾರ್ಡಿಂಗ್ ಟು ಟ್ಯಾರೋ ನಿಮ್ಮ ಕಾರ್ಡ್ ಏನಿದೆ ಎಂಪರರ್ ಆಗಿದೆ ಮೇಷರಾಶಿ ಏರೀಸ್ ಅವರಿಗೆ. ಸೊ ಇದನ್ನ ಫೈರ್ ಸೈನ್ ಅಂತ ಹೇಳ್ತೀವಿ. ಮತ್ತು ಇವರು ಆಕ್ಷನ್ ಓರಿಯೆಂಟೆಡ್ ಆಗಿರ್ತಾರೆ. ಅಂದ್ರೆ ನಿಮ್ಮ ಕ್ವಾಲಿಟೀಸ್ ಬಗ್ಗೆನೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಕ್ಷನ್ ಓರಿಯೆಂಟೆಡ್ ಆಗಿರ್ತಾರೆ, ತುಂಬಾ ಕ್ರಿಯೇಟಿವ್ ಆಗಿರ್ತಾರೆ. ಸೊ ನೀವು ಅದರ ಒಂದು ಕ್ರಿಯೇಟಿವ್ ಫೀಲ್ಡ್ ಹೋದ್ರೆ ತುಂಬಾ ಬೆಳಿತೀರಾ, ಬೋಲ್ಡ್ ಅಂಡ್ ಎನರ್ಜೆಟಿಕ್ ಆಗಿರ್ತೀರಾ ನೀವು. ಮೇಷರಾಶಿಯವರ ಬಗ್ಗೆನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗೂ ಅಥಾರಿಟಿ ಫಿಗರ್, ಸ್ಪೆಷಲಿ ನೀವೇನಾದ್ರೂ ಲೈಫ್ ನಲ್ಲಿ ರಿಲೇಟೆಡ್ ಟು ರೂಲಿಂಗ್ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ನೀವು ಆ ತರದ್ ಒಂದು ಪೊಸಿಷನ್ಗೆ ಹೋದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ತೀರಾ. ಹಾಗೂ ಬಿಕಾಸ್ ಎಂಪರರ್ ಕ್ವಾಲಿಟೀಸೇ ಆಗಿದೆ ಅಲ್ವಾ, ಪವರ್ ಸಿಂಬಲ್ ಅಂತ ಹೇಳ್ತೀವಿ ನಾವು. ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬಾನೇ ಇದೆ. ಮತ್ತು ಇವರು ಬಾರ್ನ್ ಟು ಬಿ ಎ ಲೀಡರ್ ಅಂತಾನು ಹೇಳ್ಬೋದು. ಮೇಷರಾಶಿಯವರು ಇರೋದೇನೆ ಸಾಧನೆ ಮಾಡೋದಕ್ಕೆ, ಬದುಕಿರೋದೇನೆ ಮುಂದೆ ಲೈಫ್ ನ ಬೇರೆಯವರಿಗೆ ಗೈಡ್ ಮಾಡೋದಕ್ಕೆ. ಆ ತರದ್ ಒಂದು ಉದ್ದೇಶ ಇಟ್ಕೊಂಡು ಹೋದ್ರೆ ಅವರು ಸಾಧನೆ ಬಹಳಷ್ಟು ಮಾಡ್ತಾ ಹೋಗ್ತಾರೆ. ಹಾಗೂ ಇವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂದ್ರೆ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಇದೆ ಇವರಿಗೆ. ಹಾಗೂ ಕೇಳುವ ಲಿಸ್ನಿಂಗ್ ಸ್ಕಿಲ್ ಕೂಡ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್. ಅಂದ್ರೆ ಆತರ ಎಲ್ಲ ನನಗೆ ಗೊತ್ತು ಅನ್ನುವಂತ ಒಂದು ಭಾವನೆನೂ ಇದೆ. ಸೊ ಆ ಒಂದು ವಿಷಯ. ಇನ್ನೊಂದೇನಾಗುತ್ತೆ ಅಂದ್ರೆ ಸೋಷಿಯಲ್ ಸ್ಕಿಲ್ಸ್ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಬೇರೆಯವ್ರ ಜೊತೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಆರ್ಗ್ಯುಮೆಂಟ್ಸ್ಗೆ, ಫೈಟ್ಸ್ಗೆ ಈಸಿಯಾಗಿ ಹೋಗ್ಬಿಡ್ತಾರೆ. ಮತ್ತು ಹಾಟ್ ಟೆಂಪರ್ಡ್ ಅಂತ ಹೇಳ್ತೀವಿ ಎಂಪರರ್ನ. ಸೊ ಆ ತರ ಕ್ವಾಲಿಟೀಸ್ ಇದೆ ನಿಮ್ಮಲ್ಲಿ. ನಿಮಗೆ ಗೊತ್ತಾದ್ಮೇಲೆ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್, ಒಂದ್ ಸ್ವಲ್ಪ ನೀವು ಬದಲಾದಾಗ ಏನಾಗುತ್ತೆ, ಇನ್ನ ಉತ್ತಮ ಸ್ಥಾನಕ್ಕೆ ಹೋಗ್ತೀರಾ ಲೈಫ್ ನಲ್ಲಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಎಂಪರರ್ ಏರೀಸ್ ಮೇಷರಾಶಿ ಅವರ 2025 ಹೇಗಿರುತ್ತೆ, ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು, ಬರುವಂತಹ ದಿನಗಳಲ್ಲಿ ಹೇಗೆ ಚೇಂಜ್ ಆಗುತ್ತೆ ಲೈಫ್. 2025 ಇಯರ್ ಪ್ರಿಡಿಕ್ಷನ್, ನ್ಯೂ ಇಯರ್ ಪ್ರಿಡಿಕ್ಷನ್ ಆಗಿದೆ ಇದು. ಇದು ಬರೀ ಮೇಷರಾಶಿ ಅವ್ರಿಗೆ ನಾನು ಮಾಡ್ತಾ ಇರುವಂತದ್ದು. ಯಾರ್ಯಾರು ಮೇಷರಾಶಿ ಆಗಿದ್ದೀರಾ ಅಥವಾ ನಿಮ್ಗೆ ಯಾರು ಮೇಷರಾಶಿ ಅವ್ರು ಗೊತ್ತಿದ್ದಾರೆ ಅಂದ್ರೆ ನೀವು ಅದನ್ನ ಫಾರ್ವರ್ಡ್ ಮಾಡಬಹುದು ಈ ವಿಡಿಯೋನ ಬೇರೆಯವರಿಗೆ. ಮೇಷರಾಶಿ ಏರೀಸ್ ಇವರ 2025 ಇಯರ್ ಹೇಗಿದೆ, ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಚಾರವಾಗಿ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನಾನು. ಲೆಟ್ಸ್ ಸಿ ಏನ್ ಬರುತ್ತೆ ರೀಡಿಂಗ್ ಅಂತ. 6 ಆಫ್ ಸ್ವೋರ್ಡ್ಸ್ ಬಂದಿದೆ. ಇದರ ಅರ್ಥ ಏನಂದ್ರೆ ಲೈಫ್ ನಲ್ಲಿ ನೀವು 2024 ತುಂಬಾ ಕಷ್ಟಪಟ್ಟಿದ್ದೀರಾ. ಮತ್ತು ಆ ಪ್ರಾಬ್ಲಮ್ ಇಂದ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ ಅದನ್ನ ನೀವು ಸಾಲ್ವ್ ಮಾಡ್ಕೊಂಡು ಕೂಡ ಮುಂದೆ ಬಂದಿದ್ದೀರಾ. ಒಂದಷ್ಟು ವಿಷಯಗಳನ್ನ ನೀವು ಸೀರಿಯಸ್ ಆಗಿ ತಗೊಂಡು ಅದನ್ನ ಹ್ಯಾಂಡಲ್ ಮಾಡಿದೀರಾ. ಯಾವ್ದಕ್ಕೂ ಕುಗ್ಗದೆ ಮುಂದೆ ಹೋಗಿದ್ದೀರಾ. ಆ ತರದ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಮತ್ತೆ ತಾಳ್ಮೆ, ನಾನು ನಿಮ್ಗೆ ಆ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಇರ್ಬೇಕು ಅಂತಾನು ಹೇಳಿದೀನಿ ಮುಂಚೆನೂ ಕೂಡ. ತಾಳ್ಮೆ ಇದ್ರೆ ನೀವು ಇನ್ನ ಮುಂದೆ ಬರ್ತೀರಾ ಲೈಫ್ ನಲ್ಲಿ. ಆತರ ಮತ್ತೆ ಕೋಪ, ಇದರಿಂದ ಜನರನ್ನ ಕಳ್ಕೊಳ್ಳೋದು, ಈ ತರ ಕ್ವಾಲಿಟೀಸ್ನೆಲ್ಲ ನೀವು 2025 ಕೂಡ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮತ್ತೆ ಒಂಟಿತನ ಕಾಡತ್ತೆ. ಮತ್ತೆ ನಿಮ್ಗೆ ಲೈಫ್ ನಲ್ಲಿ ಇಶ್ಯೂಸ್ ಕೂಡ ಇನ್ಕ್ರೀಸ್ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಹುಷಾರಾಗಿರ್ಬೇಕು ನೀವು. ತಾಳ್ಮೆಯನ್ನ ನೀವು ಎಷ್ಟು ಕಲಿತೀರಾ, ಎಷ್ಟು ಗ್ರೌಂಡೆಡ್ ಆಗಿರ್ತೀರಾ, ಲೈಫ್ ನ ಅಷ್ಟೇ ಮುಂದೆ ತಗೊಂಡು ಹೋಗೋಕ್ಕೆ ಸುಲಭವಾಗತ್ತೆ. ಓಕೆ, 2025 ಇಯರ್ ನಿಮ್ಗೆ ತಾಳ್ಮೆಯನ್ನು ಕಲಿಸುತ್ತೆ ಅಂತ ಕೂಡ ನಾನು ಹೇಳ್ಬೋದು. 3 ಆಫ್ ಕಪ್ಸ್ ಬಂದಿರೋದ್ರಿಂದ ಸೊ ಫ್ರೆಂಡ್ಸ್ ನ ಮೀಟ್ ಮಾಡೋದು, ಮೀಟ್ ಮಾಡದೇ ಇರುವಂತಹ ವ್ಯಕ್ತಿಗಳನ್ನ ನೀವೇನಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ಅವ್ರನ್ನ ಮೀಟ್ ಮಾಡುವಂಥದ್ದು, ಟ್ರಾವೆಲ್ ಇದೆ, ಒಂದು ಫನ್ ಎಂಟರ್ಟೈನ್ಮೆಂಟ್ ನಿಮ್ ಲೈಫ್ ತರ್ತೀರಾ. ಹಾಗೂ ಒಂದು ರೀತಿಯಾದ
ಕಂಫರ್ಟ್ ಕೂಡ ನೀವು ನೋಡ್ತೀರಾ 2025 ಇಯರ್ನಲ್ಲಿ. ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ ಸ್ಪೆಷಲಿ ಯಾರ್ಯಾರ ಜೊತೆ ನೀವು ಟಚ್‌ನಲ್ಲೇ ಇರ್ಲಿಲ್ಲ, ಅವ್ರು ನಿಮ್ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನ ಜಾಸ್ತಿ ಮೀಟ್ ಮಾಡುವಂಥದ್ದು, ಅಚಾನಕ್ಕಾಗಿ ಟ್ರಿಪ್ ಹೋಗುವಂಥದ್ದು ಫ್ರೆಂಡ್ಸ್ ಜೊತೆ. ಸ್ಪೆಷಲಿ ನಿಮ್ಮ ಸೋಷಿಯಲ್ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡ್ತೀರಾ ಲೈಫ್‌ನ. ಈ 2025 ಟ್ರಾವೆಲ್ ತುಂಬಾ ಇರುತ್ತೆ ನಿಮಗೆ. ಸೊ ಪ್ಯಾಕ್ ಯೋರ್ ಬ್ಯಾಗ್ಸ್ ಬಿಕಾಸ್ ಆ ತರ ನಾನು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ವಿಷಯಗಳನ್ನ ನಿಮ್ ಲೈಫ್ ಇಂದ ತೆಗ್ದು ಹಾಕ್ತೀರಾ. ಯಾವ್ದು ನಿಮ್ಗೆ ತುಂಬಾ ನೋವು ಕೊಟ್ಟಿದೆ, ಆ, ಒಂದ್ ರಿಲೇಶನ್ಶಿಪ್ ಎಂಡ್ ಆಗಬಹುದು 2025 ಇಯರ್ನಲ್ಲಿ. ಅದರಿಂದ ನಿಮ್ಗೆ ಹೊಸದಾಗಿರುವಂತಹ ಒಂದು ಡೋರ್ ಓಪನ್ ಆಗುತ್ತೆ. ಬಿಸ್ನೆಸ್ ವಿಷಯವಾಗಿ ಏನಾದ್ರೂ ಶುರು ಮಾಡ್ಬೇಕಾಗಿದೆ ಅಂದ್ರೆ ಮಾಡಬಹುದು. ಸ್ಪೆಷಲಿ ಏನಾದ್ರೂ ಹೊಸದಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ, ರಿಲೇಶನ್ಶಿಪ್ ಹೊಸದಾಗಿರುವಂತಹ ರಿಲೇಶನ್ಶಿಪ್ ಆಗಿರಬಹುದು, ಅಥವಾ ಹೊಸದಾಗಿರುವಂತಹ ಕೆಲಸಕ್ಕೆ ಕೈ ಹಾಕುವಂತದ್ದಾಗಿರ್ಬೋದು. ಇದೆಲ್ಲ ಮಿಡ್ ಆಫ್ 2025 ಇಯರ್ ಆಗುತ್ತೆ. ಮತ್ತು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಗ್ರೋತ್ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್. ನಿಮ್ಮ ಮನಿ ಮ್ಯಾಟರ್ಸ್ ನಲ್ಲಿ ಇಂಪ್ರೂವ್ಮೆಂಟ್ ನೋಡ್ತೀರಾ ಅಂದ್ರೆ ನೀವು ಚೆನ್ನಾಗಿ ದುಡ್ಡನ್ನ ಕೂಡ ಸ್ಪೆಂಡ್ ಮಾಡ್ತೀರಾ. ಅದರಿಂದಾನೇ ಟ್ರಾವೆಲ್ ಕಾರ್ಡ್ಸ್ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಗ್ರೋತ್ ನೀವು ಹಣನ ಖರ್ಚು ಮಾಡ್ತೀರಾ, ನಿಮ್ಮ ಖುಷಿಗೆ ನೀವು ಹಣನ ಖರ್ಚು ಮಾಡ್ತೀರಾ, ನಿಮ್ಮ ಬಗ್ಗೆ ನೀವು ಕಾಳಜಿನ ವಹಿಸ್ತೀರಾ. ಹಾಗೂ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಒಳ್ಳೆ ಪ್ರಾಫಿಟಬಲ್ ಇಯರ್ ಆಗಿದೆ ನಿಮ್ಗೆ. ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿ ಬಂದಿದೆ ರಿಲೇಟೆಡ್ ಟು ಮನಿ, ಬಿಕಾಸ್ ದಟ್ ಈಸ್ ಆಲ್ ಅಬೌಟ್ ಪ್ರೋಗ್ರೆಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್. ನಿಮ್ದೇ ಆದ ಏನಾದ್ರೂ ಹೊಸದಾಗಿರುವಂತದ್ದು ಶುರು ಮಾಡೋದಕ್ಕೂ ಒಳ್ಳೆ ಟೈಮ್ ಆಗಿದೆ. ಬಿಸ್ನೆಸ್, ಎಸ್, ಗೋ ಅಹೆಡ್. ಹೊಸದಾಗಿರುವಂತ ಕೆಲಸ ಮಾಡಿ, ಒಟ್ನಲ್ಲಿ ಹೊಸದಾಗಿರುವಂತ ಪ್ರಯೋಗಗಳು ಮಾಡುವಂತಹ ಒಂದು ಅವಕಾಶ ನಿಮ್ಗೆ 2025 ಇಯರ್ ಕೊಡ್ತಾ ಇದೆ. ಮತ್ತೆ ಇನ್ನೊಂದಷ್ಟು ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೆಸೇಜ್ ಇನ್ ಅ ಬಾಟಲ್ ಬರ್ತಾ ಇದೆ. ಸೊ ಇದ್ರ ಅರ್ಥ ಏನಂದ್ರೆ ನಿಮಗೆ ಒಂದು ದೈವದಿಂದ ಮೇ ಬಿ ಡ್ರೀಮ್ಸ್ ನಲ್ಲಿ ಕನೆಕ್ಟ್ ಆಗ್ಬೋದು, ನೀವು ನಂಬೋ ದೈವ, ಅಥವಾ ಮೆಡಿಟೇಷನ್ ಟೈಮ್ ನಲ್ಲಿ, ಅಥವಾ ನಿಮ್ಗೆ ಏನೋ ಒಂದು ಸಡನ್ ಆಗಿ ಮೆಸೇಜ್ ಬರಬಹುದು. ಆ ಮೆಸೇಜ್ ನಿಮ್ ಲೈಫ್ ನೇ ಚೇಂಜ್ ಮಾಡತ್ತೆ. ಆ ತರದ್ ಒಂದು ವಿಷಯ ನಿಮ್ ಲೈಫ್ ಅಲ್ಲಿ 2025 ಇಯರ್ ನಡೆಯುತ್ತೆ. ಕಾಯ್ತಾ ಇರಿ, ಬಿಕಾಸ್ ಎಸ್, ಐ ಆಮ್ ಸೀಯಿಂಗ್ ಸಮ್ ಗುಡ್ ನ್ಯೂಸ್, ಸಮ್ ಗುಡ್ ಚೇಂಜಸ್ ರಿಲೇಟೆಡ್ ಟು ಯೋರ್ ಲೈಫ್. ಚಾಪ್ ವುಡ್ ಬರ್ತಾ ಇರೋದ್ರಿಂದ ಬ್ಲಾಕೇಜಸ್ ನಾನು ನೋಡ್ತಾ ಇದ್ದೀನಿ. ಸೊ ಹುಷಾರಾಗಿರ್ಬೇಕಾಗತ್ತೆ. ನಿಮ್ ಲೈಫಿಗೆ ನೀವ್ ಯಾರನ್ನ ವೆಲ್ಕಮ್ ಮಾಡ್ತೀರಾ, ಸ್ಪೆಷಲಿ ನಿಮ್ ಮನೆಗೆ ಯಾರಂದ್ರೆ ಅವ್ರನ್ನ ನೀವು ಅಲೌ ಮಾಡಕ್ ಹೋಗ್ಬೇಡಿ. ಏಕೆಂದ್ರೆ ಅವರೇ ಒಂದು ನೆಗೆಟಿವ್ ಆಗಿ, ಒಂದು ಟಾಕ್ಸಿಕ್ ಆಗಿ ಒಂದು ಎನರ್ಜಿನ ನಿಮ್ ಲೈಫ್ಗೆ ತರಬಹುದು, ಅಥವಾ ನಿಮ್ ಮನೆಗೆ ತರಬಹುದು. ಕೆಟ್ಟ ಕಣ್ಣಿರ್ಬಹುದು, ಆ ತರ ನಾನು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಮನೆಗೆ ತುಂಬಾ ನಂಬಿಕೆ ಇರೋರ್ನ ಮಾತ್ರ ಅಲೌ ಮಾಡಿ, ಯಾರಂದ್ರೆ ಅವ್ರನ್ನ ಅಲೌ ಮಾಡಕ್ ಹೋಗ್ಬೇಡಿ. ಬಿಕಾಸ್ ನಾನು ಆ ತರದ್ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ ಮನೆ ಹಾಳು ಮಾಡಕ್ ಯಾರೋ ಬರುವಂತದ್ದು, ಅಥವಾ ಕೆಟ್ಟ ಕಣ್ಣಿಟ್ಕೊಂಡು ನಿಮ್ಗೆ ನಾಶ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು ನಿಮ್ ಹತ್ರ ಫ್ರೆಂಡ್ಶಿಪ್ ಬೆಳೆಸುವಂತದ್ದು, ಆ ತರದ್ದು 2025 ಇಯರ್ ನಲ್ಲಿ ಸಾಧ್ಯತೆ ಇದೆ ನಡೆಯುವಂಥದ್ದು. ಅದಕ್ಕೆ ಈಗ್ಲೇ, ಸೊ ನಿಮ್ಗೆ ಇವಾಗ್ಲೇ ಗೊತ್ತಾದಾಗ ಅದ್ರ ವಿಷಯವಾಗಿ ಹುಷಾರಾಗಿರ್ತೀರಾ ಅಂತ ಹೇಳ್ತಾ ಇದ್ದೀನಿ ನಾನು. ಮತ್ತು ಇನ್ನೇನಿದೆ, ಡೀಪ್ ನೋಯಿಂಗ್ ಬರ್ತಾ ಇದೆ. ನಿಮ್ಮ ಬಗ್ಗೆ ನೀವು ತುಂಬಾನೇ ಅರ್ಥ ಮಾಡ್ಕೊಳ್ತೀರಾ, ಮತ್ತು ಬೆಳವಣಿಗೆ ಇದೆ. ನಿಮ್ಮ ಪರ್ಸನಾಲಿಟಿನಲ್ಲೇ ನೀವು ಚೇಂಜಸ್ ನ ನೋಡ್ತೀರಾ. ನಿಮ್ಮಲ್ಲಿ ಆ ಕ್ವಾಲಿಟೀಸ್ ನ ನೀವು ಬೆಳೆಸ್ಕೊಳ್ತೀರಾ. ಎಂಪರರ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ನಿಮಗೆ ಒಂದು ಒಳ್ಳೆಯ ಅವೇರ್ನೆಸ್ ಕ್ರಿಯೇಟ್ ಆಗುವಂತಹ 2025 ಇಯರ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಯಾವಾಗ ನಿಮ್ಮ ಬಗ್ಗೆ ನಿಮ್ಗೆ ಒಂದು ಒಳ್ಳೆ ವಿಶ್ವಾಸ ಮೂಡುತ್ತೆ, ಇನ್ನ ಲೈಫ್ ನಲ್ಲಿ ಸಾಧನೆ ಮಾಡಬೇಕು ಅನ್ನುವಂತ ಆಸೆ ಕೂಡ ಬೆಳೆಯುತ್ತೆ. 2025 ಇಯರ್ ಸೆಲ್ಫ್ ಡಿಸ್ಕವರಿ ಇಯರ್ ನಿಮಗೆ. ಸೊ ಯಾವ್ದಕ್ಕೂ ಹಿಂಜರಿಬೇಡಿ. ನಿಮ್ ವಿಷಯ ಅಂತ ಬಂದಾಗ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮ ಚಾಯ್ಸ್ ಅಂತ ಬಂದಾಗ ಅದನ್ನ ಫಸ್ಟ್ ಆಗೇ ಇಡ್ಬೇಕಾಗತ್ತೆ. ಮತ್ತು ಟು ಬಿ ಫೇರ್ ಬರ್ತಾ ಇದೆ. ಸೊ ನಿಮ್ಗೆ ನ್ಯಾಯ ಸಿಗುತ್ತೆ. ಏನಾದ್ರೂ ಕೋರ್ಟು ಕಚೇರಿ ಕೇಸ್ ಇದೆ, ಅಥವಾ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಆ ವಿಷಯವಾಗಿ ನ್ಯಾಯ ಸಿಗುತ್ತೆ. ಮತ್ತು ನಿಮ್ಗೆ ಒಳ್ಳೆ ಕರ್ಮಗಳು ಏನಿದೆ ಆ ವಿಷಯವಾಗೂ ನಿಮ್ಗೆ ಉತ್ತರ ಸಿಗುತ್ತೆ. ನೀವ್ ಏನೇನ್ ಒಳ್ಳೊಳ್ಳೆ ಕರ್ಮಗಳು ಮಾಡಿದೀರಾ ಇಷ್ಟು ವರ್ಷ, 2025 ಇಯರ್ ನಲ್ಲಿ ಆ ಒಂದು ನೀವು ಎಕ್ಸ್ಪೀರಿಯನ್ಸ್ ನ ನೋಡ್ತೀರಾ. ಅದು ಹೇಗಿರ್ಬೋದು, ಸ್ಪೆಷಲಿ ನಿಮ್ಮ ರಿಲೇಶನ್ಶಿಪ್ ಇಂಪ್ರೂವ್ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಚೇಂಜಸ್ ನ ನೋಡುವಂಥದ್ದಾಗಿರ್ಬೋದು. ನಿಮ್ಮ ಕಷ್ಟದ ಟೈಮ್ ಏನಿತ್ತು, 6 ಆಫ್ ಸ್ಪೋರ್ಟ್ಸ್ ನೋಡ್ತಾ ಇದೀನಲ್ಲ, ಹಿಂದೆ ಏನಿತ್ತು, ಅದರಿಂದ ನಿಮ್ಗೆ ಒಳ್ಳೆಯ ಚೇಂಜಸ್, ಬದಲಾವಣೆನ ನಿಮ್ಮ ಲೈಫ್ ನಲ್ಲಿ 2025 ಇಯರ್ ನೋಡ್ತೀರಾ. ಸೊ ಫ್ರೂಟ್ಫುಲ್ ಇಯರ್ ಇಸ್ 2025 ಇಯರ್. ನಿಮಗೆ ತುಂಬಾ ಚೆನ್ನಾಗೇ ಬಂದಿದೆ ರೀಡಿಂಗ್. ನಾನು ಏನೂ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಪ್ರಾಬ್ಲಮ್ಸ್ ಬಂದ್ರು ನಾನು ಆಗ್ಲೇ ಹೇಳ್ದಂಗೆ ಎಚ್ಚರಿಕೆಯಿಂದ ಇರಿ.
ಒಂದಷ್ಟು ದೈವದಿಂದ ಮೆಸೇಜಸ್ ಕೂಡ ನಿಮ್ಗೆ ಆಸ್ ಐ ಟೋಲ್ಡ್ ಡ್ರೀಮ್ ಮುಖಾಂತರನೋ ಅಥವಾ ಯಾವುದೋ ಒಂದು ವ್ಯಕ್ತಿ ಮುಖಾಂತರನೋ ಸಿಗುತ್ತೆ. ಅದನ್ನ ಸೀರಿಯಸ್ ಆಗಿ ತಗೊಂಡು ಕನ್ಸಿಡರ್ ಮಾಡಿ. ಸ್ಪೆಷಲಿ ಐ ಆಮ್ ಸೀಯಿಂಗ್ ನ್ಯೂ ವೆಂಚರ್ಸ್ ಏನಾದ್ರು ಹೊಸದಾಗಿ ಶುರು ಮಾಡುವಂತಹ ಒಂದು ಟೈಮ್ ಇದೆ. ಅದನ್ನ ನೀವು ಯೂಟಿಲೈಸ್ ಮಾಡ್ಕೋಬೇಕು. ಹಾಗೂ ಮನೆ ಕಟ್ಸುವ ವಿಷಯವಾಗೂ ನೀವೇನಾದ್ರೂ ಪ್ಲಾನಿಂಗ್ ಮಾಡ್ತಿದ್ದೀರಾ ಅಂದ್ರೆ ಮಾಡಬಹುದು. ಬಿಕಾಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮನೆ ತಗೊಳ್ಳೋದು ಅಥವಾ ಕೊಂಡ್ಕೊಳ್ಳುವಂಥದ್ದು ಅಥವಾ ಲ್ಯಾಂಡ್ ನ ಖರೀದಿ ಮಾಡುವಂಥದ್ದು ಅದಕ್ಕೆಲ್ಲ ಅವಕಾಶಗಳಿದೆ 2025 ಇಯರ್. ಅಮೇಸಿಂಗ್ ಆಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.